ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಯಾರೋ ಬೇಕು ಅಂತಲೇ ನಿಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿದ್ದಾರೆ ಅಥವಾ ನನ್ನ ಸ್ಟಾಪ್ ಲಾಸನ್ನು ಹಿಟ್ ಮಾಡಲಿಕ್ಕೋಸ್ಕರ ಮಾರ್ಕೆಟ್ ಈ ಲೆವೆಲ್ಗೆ ಬಂದಿದೆ ಅಂತ? ಖಂಡಿತ ಅನಿಸಿರ್ಬೋದು. ಯಾವಾಗ ಈ ರೀತಿ ಅನಿಸುತ್ತೆ? ನೀವೊಂದು ಟ್ರೇಡನ್ನು ತಗೊಳ್ತೀರಿ, ಸಿಸ್ಟಮಲ್ಲಿ ಸ್ಟಾಪ್ ಲಾಸನ್ನು ಹಾಕ್ಕೊಳ್ತೀರಿ, ಮಾರ್ಕೆಟ್ ನಿಮ್ಮ ಸ್ಟಾಪ್ ಲಾಸ್ ಲೆವೆಲನ್ನು ಹಿಟ್ ಮಾಡುತ್ತೆ, ನೆಕ್ಸ್ಟ್ ರಿವರ್ಸಲ್ ಮೂವನ್ನು ಕೊಡುತ್ತೆ, ನೀವು ಟ್ರೇಡ್ ತಗೊಂಡಂಥ ಡೈರೆಕ್ಷನಲ್ಲಿ ಮೂವನ್ನು ಕೊಡುತ್ತೆ. ಆವಾಗ ನಿಮಗೆ ಖಂಡಿತ ಈ ರೀತಿ ಅನಿಸುತ್ತೆ, ಯಾರೋ ನನ್ನ ಸ್ಟಾಪ್ ಲಾಸನ್ನು ಹಿಟ್ ಮಾಡಿರ್ತಾರೆ ಅಥವಾ ಮಾರ್ಕೆಟ್ ನನ್ನ ಸ್ಟಾಪ್ ಲಾಸನ್ನು ಹಿಟ್ ಮಾಡಲಿಕ್ಕೋಸ್ಕರ ಆ ಲೆವೆಲ್ಗೆ ಬಂತು ಅಂತ ಅನಿಸಿರುತ್ತೆ. ಹಾಗಾದರೆ ಯಾರೋ ಬೇಕು ಅಂತಲೇ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿರ್ತಾರೆ? ಖಂಡಿತ ಈ ಸಾಧ್ಯತೆ ಇದೆ. ಯಾರೋ ಬೇಕು ಅಂತಲೇ ನಿಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿರುವಂಥ ಸಾಧ್ಯತೆ ಇದೆ. ಹಾಗಾದರೆ ಯಾರು ಈ ರೀತಿ ಸ್ಟಾಪ್ ಲಾಸನ್ನು ಹಿಟ್ ಮಾಡ್ತಾರೆ, ಯಾರಿಗೆ ನಮ್ಮ ಸ್ಟಾಪ್ ಲಾಸ್ ಅಲ್ಲಿರೋದು ಗೊತ್ತಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಬೇಕು ಅಂತಲೇ ಸ್ಟಾಪ್ ಲಾಸನ್ನು ಹಿಟ್ ಮಾಡುವಂಥ ಪ್ರೋಸೆಸನ್ನು ನಾವು ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಕರಿತೀವಿ. ಹಾಗಾದರೆ ಮೊದಲನೇದಾಗಿ ಸ್ಟಾಪ್ ಲಾಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೆಸರು ಹೇಳುತ್ತೆ ಸ್ಟಾಪ್ ಲಾಸ್. ನಮ್ಮ ಲಾಸನ್ನು ಲಿಮಿಟ್ ಮಾಡಲಿಕ್ಕೆ ಇರುವಂಥ ಒಂದು ಮೆಕ್ಯಾನಿಸಮ್ ಅಂತ ಕರಿತೀವಿ ಸ್ಟಾಪ್ ಲಾಸ್. ಫಾರ್ ಎಕ್ಸಾಂಪಲ್ 100 ರೂಪೀಸ್ಗೆ ಒಂದು ಸ್ಟಾಕನ್ನು ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ನನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದರೆ ನನಗೆ ಲಾಸ್ ಆಗ್ತಾ ಹೋಗುತ್ತೆ. ಆ ಲಾಸನ್ನು ಲಿಮಿಟ್ ಮಾಡಲಿಕ್ಕೆ ನಾನೇನು ಮಾಡ್ಬೋದು? ಸ್ಟಾಪ್ ಲಾಸನ್ನು ಹಾಕ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ 98 ರೂಪೀಸ್ಗೆ ಸ್ಟಾಪ್ ಲಾಸನ್ನು ಹಾಕ್ಕೊಂಡೆ ಅಂತ ಇಟ್ಕೊಳ್ಳಿ, ಸಿಸ್ಟಮಲ್ಲಿ ಸ್ಟಾಪ್ ಲಾಸನ್ನು ಹಾಕಿದೆ. ಇನ್ ಕೇಸ್ ಮಾರ್ಕೆಟ್ 98 ರೂಪೀಸ್ಗೆ ಬಂದಾಗ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, 2 ರೂಪೀಸ್ ಲಾಸಲ್ಲಿ ನನ್ನ ಟ್ರೇಡ್ ಎಕ್ಸಿಟ್ ಆಗುತ್ತೆ. ಹಾಗಿದ್ರೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂದರೆ ಏನು? ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಹೇಳಿದರೆ ಯಾವುದೊಂದು ಪಾಯಿಂಟ್ಗೆ ಪ್ರೈಸನ್ನು ಪುಷ್ ಮಾಡಿ ಅಲ್ಲಿ ಮಲ್ಟಿಪಲ್ ಸ್ಟಾಪ್ ಲಾಸ್ಗಳನ್ನು ಹಿಟ್ ಮಾಡಿ ಒಂದಷ್ಟು ಲಿಕ್ವಿಡಿಟಿ ಪಡೆಯುವಂಥ ಪ್ರೋಸೆಸನ್ನು ನಾವು ಸ್ಟಾಪ್ ಲಾಸ್ ಹಂಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಯಾವ ರೀತಿ ಈ ಸ್ಟಾಪ್ ಲಾಸ್ ಹಂಟಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ನಾವು ಒಂದು ಚಾರ್ಟ್ನ ಎಕ್ಸಾಂಪಲ್ ಮುಖಾಂತರ ನೋಡೋಣ. ನಾವೇನೊಂದು ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ, ನಿಫ್ಟಿಯ ಫ್ಯೂಚರ್ ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಒಂದು ಶಾರ್ಪ್ ಸೆಲ್ ಆಫ್ ಆಗುತ್ತೆ, ನಾವೆಲ್ಲಿ ನೋಡ್ಬೋದು ಶಾರ್ಪ್ ಸೆಲ್ ಆಫ್ ಆಗಿ ಡೇ ಲೋ ಅನ್ನು ಬ್ರೇಕ್ ಮಾಡುತ್ತೆ. ಈ ಲೆವೆಲಲ್ಲಿ ಡೇ ಲೋ ಅನ್ನು ಬ್ರೇಕ್ ಮಾಡಿ ಡೌನ್ ಬರುತ್ತೆ. ನೆಕ್ಸ್ಟ್ ಕ್ಯಾಂಡಲಲ್ಲಿ ಒಂದು ಶಾರ್ಪ್ ಸೆಲ್ ಆಫ್ ಆದ ಕ್ಯಾಂಡಲಲ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಒಂದು ದೊಡ್ಡದಾದ ವಿಕ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ? ಒಂದಷ್ಟು ಬೈಯಿಂಗ್ ಪ್ರೆಷರ್ ಈ ಲೆವೆಲಲ್ಲಿ ಬಂದಿದೆ. ನೆಕ್ಸ್ಟ್ ಆ ಲೆವೆಲ್ಗಿಂತ ಕೆಳಗಡೆ ಮಾರ್ಕೆಟ್ ರೀಚ್ ಆಗಲಿಲ್ಲ, ಈ ಝೋನಲ್ಲಿ ಕನ್ಸಾಲಿಡೇಷನ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿಕೊಂಡು ಒಂದು ಅಪ್ ಮೂವನ್ನು ಕೊಡುತ್ತೆ. ಇಲ್ಲಿ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಕೇಳಿದ್ರೆ ಇಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ಗೆ ಒಂದು ಪಾಸಿಟಿವ್ ಮೂವನ್ನು ಕೊಟ್ಟಾಗ ಈ ಝೋನ್ಗಳಲ್ಲಿ ಯಾರೋ ಬೈ ಮಾಡಿರ್ತಾರೆ. ಈ ಝೋನ್ಗಳಲ್ಲಿ ಬೈ ಮಾಡಿಟ್ಟವರಿಗೆ ಸ್ಟಾಪ್ ಲಾಸ್ ಯಾವುದು? ಆಬ್ವಿಯಸ್ಲಿ ಮಾರ್ನಿಂಗ್ ಫಸ್ಟ್ ಕ್ರಿಯೇಟ್ ಮಾಡಿದಂಥ ಲೋ ಆಗುತ್ತೆ, ಡೇ ಲೋ ಆಗುತ್ತೆ. ಈ ಲೋ ಅಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡಿರ್ತಾರೆ. ಇಲ್ಲಿ ಬೈ ಮಾಡಿರೋರು ಸ್ಟಾಪ್ ಲಾಸನ್ನು ಇಲ್ಲಿ ಇಡ್ತಾರೆ ಅಂತ ಹೇಳಿದ್ರೆ, ಡೇ ಲೋ ಅಲ್ಲಿ ಸ್ಟಾಪ್ ಲಾಸನ್ನು ಇಡ್ತಾರೆ ಅಂತ ಹೇಳಿದ್ರೆ ಅದು ಸೆಲ್ ಆರ್ಡರ್ ಆಗುತ್ತೆ. ಸೊ ಬಿಗ್ ಹ್ಯಾಂಡ್ಗಳಿಗೆ ಅಥವಾ ಒಂದು ಸ್ಮಾರ್ಟ್ ಮನಿಗೆ ಏನಾಗುತ್ತೆ, ಒಂದು ಬೆಟರ್ ಪ್ರೈಸ್ ಬೇಕಿರುತ್ತೆ ಬೈ ಮಾಡಲಿಕ್ಕೆ. ಸೊ ಪ್ರೈಸ್ ಆಲ್ರೆಡಿ ಅಪ್ ಮೂವನ್ನು ಕೊಟ್ಟಿದೆ, ಅವರಿಗೆ ಒಂದು ಬೆಟರ್ ಪ್ರೈಸ್ ಬೇಕಿರುತ್ತೆ. ಅವ್ರು ಏನು ಮಾಡ್ತಾರೆ? ಪ್ರೈಸನ್ನು ಇಂಟೆನ್ಷನಲಿ ಡೌನ್ ಸೈಡ್ ಪುಷ್ ಮಾಡ್ತಾರೆ. ಯಾಕೆ ಡೌನ್ ಸೈಡ್ ಪುಷ್ ಮಾಡ್ತಾರೆ? ನಾರ್ಮಲಿ ರಿಟೇಲ್ ಟ್ರೇಡರ್ಗಳು ಇಡುವಂಥ ಸ್ಟಾಪ್ ಲಾಸ್ ಲೆವೆಲ್ ಈ ಡೇ ಲೋ ಆಗುತ್ತೆ. ಇಲ್ಲಿ ಒಂದಷ್ಟು ಆರ್ಡರ್ಗಳು, ಸೆಲ್ ಆರ್ಡರ್ಗಳು ಪೆಂಡಿಂಗ್ ಇರುತ್ತೆ, ಸೆಲ್ ಆರ್ಡರ್ಗಳು ಇರುತ್ತೆ. ಸೊ ಅವರಿಗೆ ಈ ರೀತಿ ಸೆಲ್ ಆರ್ಡರ್ಗಳು ಸಿಕ್ಕಿದಾಗ ಏನಾಗುತ್ತೆ, ಅವರಿಗೆ ಒಂದಷ್ಟು ಬೈ ಮಾಡಬೇಕಿರುತ್ತೆ. ಸೊ ಆ ಸೆಲ್ ಆರ್ಡರ್ಗಳು ಮ್ಯಾಚ್ ಆಗುತ್ತೆ, ಬೆಟರ್ ಪ್ರೈಸ್ ಕೂಡ ಸಿಗುತ್ತೆ. ಆ ರೀಸನಿಂದ ಇಲ್ಲಿ ಹೆವಿ ಬೈಯಿಂಗ್ ಬಂದಿದೆ, ಹ್ಯೂಜ್ ಬೈಯಿಂಗ್ ಬಂದಿದೆ. ಒಂದಷ್ಟು ಸ್ಟಾಪ್ ಲಾಸ್ ಸೆಲ್ ಆರ್ಡರ್ಗಳು ಟ್ರಿಗರ್ ಆಗುತ್ತೆ. ಆ ಸೆಲ್ ಆರ್ಡರ್ಗಳನ್ನು ಅಬ್ಸರ್ವ್ ಮಾಡುವಷ್ಟು ಬೈಯಿಂಗ್ ಪ್ರೆಷರ್ ಇಲ್ಲಿ ಬಂದಿದೆ. ಹಾಗಾಗಿ ಒಂದು ವೀಕ್ ಕ್ರಿಯೇಟ್ ಆಗಿದೆ, ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವನ್ನು ಕೊಟ್ಟಿದೆ. ಸೊ ಈ ರೀತಿ ಪ್ರೈಸ್ ಒಂದು ಲೆವೆಲನ್ನು ಬ್ರೀಚ್ ಮಾಡುತ್ತೆ, ಫೇಕ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಅಲ್ಲಿಂದ ಒಂದು ರಿವರ್ಸಲ್ ಮೂವನ್ನು ಕೊಟ್ಟಾಗ ನಾವು ಅಲ್ಲಿ ಸ್ಟಾಪ್ ಲಾಸ್ ಹಂಟಿಂಗ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಯಾರು ಈ ರೀತಿ ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡ್ತಾರೆ? ನಾನು ಆಗಲೇ ಹೇಳಿದೆ ಸ್ಮಾರ್ಟ್ ಮನಿ ಅಥವಾ ಬಿಗ್ ಮನಿ ಅಂತ. FIA ಇರ್ಬೋದು, DIA ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಗಳಿರ್ಬೋದು. ಇವರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಕೇಳೋದಾದರೆ ಮೇಯ್ನಾಗಿ ಲಿಕ್ವಿಡಿಟಿ ಅಥವಾ ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾರೆ. ಏನಪ್ಪ ಲಿಕ್ವಿಡಿಟಿ ಅಂತ ಹೇಳಿದೆ? ಬಿಗ್ ಮನಿ ಅಥವಾ ಸ್ಮಾರ್ಟ್ ಮನಿ ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ಟ್ರೇಡನ್ನು ಮಾಡ್ತಾರೆ. ಅವರು ಯಾವುದೋ ಒಂದು ಟೈಮಲ್ಲಿ ಮಾರ್ಕೆಟ್ ಆರ್ಡರನ್ನು ಪ್ಲೇಸ್ ಮಾಡಿದ್ರು ಅಂತ ಹೇಳಿದ್ರೆ ಮಾರ್ಕೆಟ್ ತುಂಬ ಶಾರ್ಪ್ ಆಗಿ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಪ್ ಸೈಡ್ ಆರ್ ಡೌನ್ ಸೈಡ್. ಮಾರ್ಕೆಟ್ ಆರ್ಡರಲ್ಲಿ ಒಂದು ಬೈ ಆರ್ಡರ್ನವರು ಬಿಗ್ ಕ್ವಾಂಟಿಟಿಯಲ್ಲಿ ಪ್ಲೇಸ್ ಮಾಡಿದ್ರು ಅಂತ ಹೇಳಿದ್ರೆ ಇನಫ್ ಸೆಲ್ ಆರ್ಡರ್ ಆ ಟೈಮಲ್ಲಿ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ಗೆ ಅವರು ತುಂಬ ದೊಡ್ಡದಾದ ಬೈ ಆರ್ಡರ್ನ ಪ್ಲೇಸ್ ಮಾಡಿದ್ರು ಅಂತ ಹೇಳಿದ್ರೆ ಆ ಬೈ ಆರ್ಡರ್ ಫಿಲ್ ಆಗುವಷ್ಟು ಸೆಲ್ ಆರ್ಡರ್ಗಳು 100 ರೂಪೀಸಲ್ಲಿ ಇರಬೇಕಾಗುತ್ತೆ. ಇನ್ ಕೇಸ್ 100 ರೂಪೀಸಲ್ಲಿ ಸೆಲ್ ಆರ್ಡರ್ ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸನ್ನು ಹುಡ್ಕೊಂಡು ಸೆಲ್ಲರನ್ನು ಹುಡ್ಕೊಂಡು ಮೇಲ್ ಹೋಗುತ್ತೆ. ಆಗ ಅವರಿಗೆ ಬೆಟರ್ ಪ್ರೈಸ್ ಸಿಗೋದಿಲ್ಲ, ಜಾಸ್ತಿ ಪ್ರೈಸಲ್ಲಿ ಬೈ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅವರು? ಒಂದಷ್ಟು ಲಿಕ್ವಿಡಿಟಿ ಇರುವಂಥ ಕಡೆ ಪ್ರೈಸನ್ನು ಪುಷ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಸ್ಟಾಪ್ ಲಾಸ್ ಇದ್ದ ಪ್ರೈಸನ್ನು ಹುಡ್ಕೊಂಡು ಆ ಸ್ಟಾಪ್ ಲಾಸ್ ಅನ್ನು ಟ್ರಿಗರ್ ಮಾಡಿಕೊಂಡು ಅಲ್ಲಿ ಎಂಟರ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಈ ಸ್ಮಾರ್ಟ್ ಮನಿಗಳು ಒಂದಷ್ಟು ಲಿಕ್ವಿಡಿಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡ್ತಾರೆ ಹೊರತು ಕೇವಲ ನಮ್ಮ ಸ್ಟಾಪ್ ಲಾಸನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡೋದಲ್ಲ. ನಾನು ಯಾವುದೊಂದು ಪಾಯಿಂಟಲ್ಲಿ ಸ್ಟಾಪ್ ಲಾಸನ್ನು ಹಾಕೊಂಡಿದ್ದೀನಿ, ಆ ಸ್ಟಾಪ್ ಲಾಸನ್ನು ಟ್ರಿಗರ್ ಮಾಡಬೇಕು ಅಂತ ಅವರು ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡೋದಿಲ್ಲ. ನನ್ನ 10 ಲಾಟ್ 5 ಲಾಟ್ ಮ್ಯಾಟರ್ ಆಗೋದಿಲ್ಲ. ತುಂಬ ದೊಡ್ಡ ಕ್ವಾಂಟಿಟಿ ಯಾವ ಝೋನಲ್ಲಿ ಸ್ಟಾಪ್ ಲಾಸ್ ಆಗಿರುತ್ತೆ ಆ ಝೋನ್ಗೆ ಪುಷ್ ಮಾಡಿ ಅಲ್ಲಿ ಸ್ಟಾಪ್ ಲಾಸನ್ನು ಹಿಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ನಮ್ಮ ಸ್ಟಾಪ್ ಲಾಸ್ ಅವರಿಗೆ ಹೇಗೆ ಗೊತ್ತಾಗುತ್ತೆ? ನಾವು ಜನರಲಿ ರಿಟೇಲ್ ಟ್ರೇಡರ್ಗಳು ಏನು ಮಾಡ್ತೀವಿ, ಸ್ಟಾಪ್ ಲಾಸ್ ಹಾಕುವಂಥ ಕೆಲವೊಂದು ಲೆವೆಲ್ಗಳಿರುತ್ತೆ. ಜನರಲಿ ಡೇ ಲೋ, ಡೇ ಹೈ, ಸ್ವಿಂಗ್ ಲೋ, ಸ್ವಿಂಗ್ ಹೈ, ಅಥವಾ ಯಾವುದೊಂದು ಪ್ಯಾಟರ್ನ್ ಬ್ರೇಕ್ ಡೌನ್ನ ಲೋ ಆಗಿರುತ್ತೆ,
ಬ್ರೇಕ್ ಡೌನ್ ಹೈ ಆಗಿರುತ್ತೆ. ಈ ರೀತಿ ಯಾವುದೊಂದು ಜನರಲ್ ಪ್ಲೇಸ್ಗಳಲ್ಲಿ ಸ್ಟಾಪ್ ಲಾಸನ್ನು ಹಾಕಿರ್ತೀವಿ. ಈ ಜನರಲ್ ಸ್ಟಾಪ್ ಲಾಸ್ಗಳ ಐಡಿಯಾ ಅವರಿಗಿರುತ್ತೆ. ಸೊ ಈ ಝೋನಲ್ಲಿ ಒಂದಷ್ಟು ಸ್ಟಾಪ್ ಲಾಸನ್ನು ರಿಟೇಲ್ ಟ್ರೇಡರ್ಗಳು ಹಾಕಿರ್ಬೋದು. ಸೊ ಹಾಗಾಗಿ ಈ ಝೋನ್ಗೆ ಪುಷ್ ಮಾಡಿದಾಗ ನಮಗೆ ಒಂದಷ್ಟು ಲಿಕ್ವಿಡಿಟಿ ಸಿಗುತ್ತೆ ಅಂತ. ಸೊ ನಾನು ತೋರಿಸಿದ ಚಾರ್ಟ್ನ ಎಕ್ಸಾಂಪಲಲ್ಲಿ ಕೂಡ ಮಾರ್ಕೆಟ್ ಡೇ ಲೋನ ಬ್ರೇಕ್ ಡೌನ್ ಮಾಡುತ್ತೆ, ಅಲ್ಲಿ ಒಂದಷ್ಟು ಇನಫ್ ಬೈಯಿಂಗ್ ಬರುತ್ತೆ, ನೆಕ್ಸ್ಟ್ ಮಾರ್ಕೆಟ್ ಒಂದು ಅಪ್ ಮೂವನ್ನ ಕೊಡುತ್ತೆ. ಸೊ ಮಾರ್ಕೆಟ್ ಓಪನ್ ಆದ ನಂತರ ಬೈ ಮಾಡಿದವರು ಡೇ ಲೋನ ಸ್ಟಾಪ್ ಲಾಸ್ ಆಗಿಟ್ಟಿರ್ತಾರೆ. ಸೊ ಹಾಗಾಗಿ ಮಾರ್ಕೆಟ್ ಆ ಲೆವೆಲ್ಗೆ ಬರುತ್ತೆ, ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸ್ಮಾರ್ಟ್ ಮನಿ ಒಂದಷ್ಟು ಬೈಯಿಂಗನ್ನು ಮಾಡ್ತಾರೆ, ಅಲ್ಲಿ ಇನಫ್ ಸೆಲ್ಲಿಂಗ್ ಆರ್ಡರ್ ಬರುತ್ತೆ, ಸ್ಟಾಪ್ ಲಾಸ್ ಆರ್ಡರ್ಗಳು ಇನಫ್ ಇರುತ್ತೆ ಅಲ್ಲಿ. ಸೊ ಸ್ಟಾಪ್ ಲಾಸ್ ಆರ್ಡರ್ ಟ್ರಿಗರ್ ಆಗುತ್ತೆ, ಒಂದಷ್ಟು ವಾಲಟಿಲಿಟಿ ಕ್ರಿಯೇಟ್ ಆಗುತ್ತೆ, ಮಾರ್ಕೆಟ್ ನೆಕ್ಸ್ಟ್ ಒಂದು ಅಪ್ ಮೂವನ್ನ ಕೊಡುತ್ತೆ. ಈ ರೀತಿ ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡ್ತಾರೆ. ಯಾವುದೋ ಒಬ್ಬ ಸ್ಪೆಸಿಫಿಕ್ ಪರ್ಸನನ್ನು ಟಾರ್ಗೆಟ್ ಮಾಡಿಕೊಂಡು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ 5-10 ಲಾಟ್ ಅಥವಾ ಸ್ಮಾಲ್ ಕ್ವಾಂಟಿಟಿಗೋಸ್ಕರ ಈ ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡೋದಲ್ಲ. ನಾರ್ಮಲಿ ಚಾರ್ಟಲ್ಲಿ ಇರುವಂಥ ಸ್ಟಾಪ್ ಲಾಸ್ ಲೆವೆಲ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಆ ಝೋನ್ಗೆ ಪ್ರೈಸನ್ನು ಪುಷ್ ಮಾಡಿ ಅಲ್ಲಿ ಒಂದಷ್ಟು ಲಿಕ್ವಿಡಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿ ಸ್ಟಾಪ್ ಲಾಸ್ ಹಂಟಿಂಗನ್ನು ಮಾಡ್ತಾರೆ. ಅದೇ ರೀತಿ ಆರ್ಡರ್ ಬುಕ್ಕಲ್ಲಿ ಸಹ ಫೈಂಡ್ ಔಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಲಿಮಿಟ್ ಆರ್ಡರ್ಗಳು ಆರ್ಡರ್ ಬುಕ್ಕಲ್ಲಿ ತೋರಿಸ್ತಾ ಇರೋದ್ರಿಂದ ಇನ್ ಕೇಸ್ ಯಾವುದೊಂದು ಪ್ರೈಸಲ್ಲಿ ತುಂಬ ಆರ್ಡರ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ಅಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ಪ್ಲೇಸ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಕೂಡ ಒಂದಷ್ಟು ಐಡೆಂಟಿಫೈಯನ್ನು ಮಾಡ್ತಾರೆ, ಈ ಝೋನ್ಗಳಲ್ಲಿ ಒಂದಷ್ಟು ಸ್ಟಾಪ್ ಲಾಸ್ ಆರ್ಡರ್ ಇದೆ ಅಂತ. ಯಾರು ಒಬ್ಬ ಟ್ರೇಡರ್ನ ಟಾರ್ಗೆಟ್ ಮಾಡ್ಕೊಂಡು ಅಥವಾ ಸ್ಮಾಲ್ ಕ್ವಾಂಟಿಟಿಯನ್ನು ಪಡೀಲಿಕ್ಕೋಸ್ಕರ ಸ್ಟಾಪ್ ಲಾಸನ್ನು ಹಿಟ್ ಮಾಡೋದಲ್ಲ. ನಮ್ಮ ಸ್ಟಾಪ್ ಲಾಸ್ ನಾನೊಂದು 5 ಲಾಟ್ 10 ಲಾಟ್ ಯಾವುದೊಂದು ಪಾಯಿಂಟಲ್ಲಿ ಸ್ಟಾಪ್ ಲಾಸನ್ನು ಹಾಕಿದರೆ ಆ ಕ್ವಾಂಟಿಟಿಗಳು ಅವರಿಗೆ ಮ್ಯಾಟ್ರ್ ಆಗೋದಿಲ್ಲ. ನಮ್ಮಂಥ ಎಷ್ಟೋ ಸ್ಟಾಪ್ ಲಾಸ್ಗಳು ಬೇಕಾಗುತ್ತೆ ಅವರ ಕ್ವಾಂಟಿಟಿಯನ್ನು ಫಿಲ್ ಮಾಡಲಿಕ್ಕೆ, ಅವರ ಆರ್ಡ್ರನ್ನು ಫಿಲ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿ ಲಿಕ್ವಿಡಿಟಿಯನ್ನು ಪಡೆಯಲಿಕ್ಕೋಸ್ಕರ ಈ ರೀತಿ ಸ್ಟಾಪ್ ಲಾಸ್ ಹಂಟಿಂಗ್ ಮೆಥಡನ್ನು ಫಾಲೋ ಮಾಡ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.